ಹಾಯ್ ಎಲ್ಲರಿಗೂ. ಇವತ್ತು ನಾನು ಯಾವುದೇ ರೆಸಿಪಿ ಮಾಡ್ತಾ ಇಲ್ಲ, ಬದಲಾಗಿ ನಮ್ಮ ಪರಿಚಯದವರೊಬ್ಬರು ಮನೆಯಲ್ಲೇ ಕೋಳಿಯನ್ನು ಸಾಕ್ತಾರೆ. ಸೊ ಅವ್ರು ಯಾವ ರೀತಿ ಸಾಕ್ತಾರೆ, ಎಷ್ಟು ಕೋಳಿವೆ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅದೆಲ್ಲ ನೋಡುವ. ಮತ್ತು ನಾನು ಸುಮಾರು ಕೋಳಿ ರೆಸಿಪೀಸ್ ಎಲ್ಲ ತೋರಿಸಿದ್ದೀನಲ್ಲ, ನಾಟಿ ಕೋಳಿ ಎಲ್ಲ ಕೆಲವೊಂದು ಅವರ ಮನೆಯಿಂದನೇ ತಂದಿರೋದು. ಸೊ ಹಾಗೆ ಅದ್ರ ಬಗ್ಗೆ ಒಂದು ಪುಟ್ಟ ವಿಡಿಯೋ ಮಾಡ್ತೀನಿ. ಯಾವೆಲ್ಲ ಫುಡ್ ಹಾಕ್ತಾರೆ, ಅದಕ್ಕೆ ಏನೆಲ್ಲ ಮಾಡ್ತಾರೆ ಅಂತ ನೋಡುವ, ಆಯಿತಾ. ಈಗ ಅವರ ಮನೆ ಹತ್ತಿರ ಹೋಗುವ ನಾವು. ನೋಡಿ, ಇದು ಕೋಳಿ ಗೂಡು ಅಲ್ಲಿ ಕಾಣಿಸ್ತಾ ಇದೆಯಲ್ಲ. 1 2 3 4, ಮೇಲೆ 4, ಕೆಳಗೆ 4, ಟೋಟಲಿ 8 ಗೂಡು ಉಂಟು ಇದರಲ್ಲಿ. ಮತ್ತು ಇಲ್ಲಿ 4 ಉಂಟು, ಮುಂದುಗಡೆ ಮತ್ತು ಹಿಂದುಗಡೆ ಕೂಡ ಉಂಟು. ಮತ್ತು ಇಲ್ಲಿ ಹೊರಗೆ ನೆಟ್ಟಲ್ಲಿ ಸಹ ಕೋಳಿಯನ್ನು ಸಾಕ್ತಾ ಇದ್ದಾರೆ. ನೋಡಿ, ಇಲ್ಲಿ ಕೋಳಿ ಮೊಟ್ಟೆ ಮೇಲೆ ಕೂತ್ಕೊಂಡಿದ್ದಷ್ಟೇ, ಅಂದರೆ ಮರಿಗಳನ್ನು ಇದು ಮಾಡಲಿಕ್ಕೆ, ತೆಗಿಲಿಕ್ಕೆ ಕೂತ್ಕೊಂಡದಷ್ಟೇ ಕೋಳಿ. ಸೊ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ. ಮೊಟ್ಟೆ ಆಗಲಿಕ್ಕೆ ಮೊಟ್ಟೆಯಿಂದ ಮರಿ ಆಗಲಿಕ್ಕೆ ಸುಮಾರು 21 ದಿನ ಬೇಕು. ನೋಡಿ, ಹಾಗೆ ಇಲ್ಲಿ 2 ಫೈಟರ್ ಕೋಳಿ ಕೂಡ ಉಂಟು. ಕೆಳಗಡೆ ಸ್ವಲ್ಪ ಗೂಡು ಖಾಲಿ ಇದೆ. ನೋಡಿ, ಇದಕ್ಕೆ ಬಿಳಿ ಕಾವ್ಯ ಅಂತ ಹೇಳ್ತಾರೆ ಈ ಕೋಳಿ ಜಾತಿಗೆ. ಇದು 11 ಮರಿ ಹಾಕಿದೆ. ಈಗ ಫೀಡ್ ಕೂಡ ಹಾಕಿದ್ದಾರೆ, ಮತ್ತೆ ನೀರು ಕೂಡ ಇಟ್ಟಿದ್ದಾರೆ ಗೂಡಿನೊಳಗೆ. ಓಕೆ, ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೇನೆ ಬನ್ನಿ, ಎಷ್ಟೊಂದು ಮುದ್ದಾಗಿದೆ ಅಂತ ಮರಿ. ನೋಡಿ, ಇದೊಂದು ಒಳ್ಳೆ ಫೈಟರ್ ಕೋಳಿ. ಇದಕ್ಕೆ ಮೈಪೆ ಅಂತ ಹೇಳ್ತಾರೆ, ಅಂದ್ರೆ ಕೆಮ್ಮರೆ ಮೈಪೆ, ಅಂದ್ರೆ ಕೆಂಪು ಕಲರ್ದು ಅದರಲ್ಲಿ ಒಂದು ಲೈನ್ ಇರುತ್ತೆ, ಹಾಗೆ ಇದಕ್ಕೆ ಕೆಮ್ಮರೆ ಮೈಪೆ ಅಂತ ಹೇಳ್ತಾರೆ. ಇದು ಒಳ್ಳೆ ಫೈಟರ್ ಕೋಳಿ. ಇದು ಮಾತ್ರ ಇದು ಇನ್ನೂ ಕೂಡ ದೊಡ್ಡದಾಗುತ್ತೆ. ಇದು ಸಾಧಾರಣ 7 kg ವರೆಗೆ ಬರುತ್ತೆ, ಅಷ್ಟು ದೊಡ್ಡದಾಗುತ್ತೆ ಇದು. ನೋಡಿ, ಓಕೆ. ಇಲ್ಲಿ ಒಂದು ಉಂಟು ನೋಡಿ, ಇದು ಖಾಲಿ ಮೈಪೆ ಅಂತ. ಇದಕ್ಕೆ ಅದು ಕೆಂಪು ಕಲರ್ದು ಲೈನ್ ಇರುವುದಿಲ್ಲ, ಅದು ಕೆಮ್ಮಾರೆ ಮೈಪೆ, ಅಂದರೆ ಕೆಂಪು ಕಲರ್ದು ಲೈನ್ ಇರುತ್ತೆ ಅಲ್ಲ, ಹಾಗೆ. ಇದು ಕೂಡ ಒಳ್ಳೆ ಫೈಟರ್ ಕೋಳಿ. ನೋಡಿದ್ರಲ್ಲ ಎಷ್ಟೊಂದು ವೆರೈಟಿಯ ಕೋಳಿ ಇರುತ್ತೆ ಅಂತ. ನಿಜ ಹೇಳಬೇಕು ಅಂದರೆ ನನಗೆ ಗೊತ್ತಿದ್ದದ್ದು ಬ್ರಾಯ್ಲರ್, ಟೈಸನ್, ನಾಟಿ ಕೋಳಿ, ಮತ್ತು ಈಗ ಕಡಕ್ನಾಥ್ ಒಂದು ಗೊತ್ತಾಯಿತು ನನಗೆ. ಸೊ ಇಷ್ಟೇ ಗೊತ್ತಿದ್ದದ್ದು. ಆದರೆ ಇನ್ನೂ ಕೂಡ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ವೆರೈಟಿಯ ಕೋಳಿಗಳಿವೆ, ಇನ್ನೂ ಕೂಡ ಇವೆ. ನಿಮಗೇನಾದರೂ ಗೊತ್ತಿದ್ದರೆ ಅದರ ಬಗ್ಗೆ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಯಾವೆಲ್ಲ ನಿಮಗೆ ಅದರ ಹೆಸರು ಗೊತ್ತಿದ್ದರೆ ನೀವು ನನಗೆ ತಿಳಿಸ್ಬೋದು. ಮತ್ತು ಯಾವ ಕೋಳಿ ತುಂಬ ಒಳ್ಳೆಯದು, ಯಾವುದಕ್ಕೆ ತುಂಬ ರೇಟ್ ಜಾಸ್ತಿ, ಅದರ ಬಗ್ಗೆ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇದ್ದರೆ ನೀವು ನನಗೆ ತಿಳಿಸ್ಬೋದು. ಓಕೆ. ಹಾಗೆ ಕಡಕ್ನಾಥ್ ಕೋಳಿ, ಕಪ್ಪು ಕೋಳಿ ನಾನು ತೋರಿಸಿದಲ್ಲ ನಿನ್ನೆ ರೆಸಿಪಿ, ಅದು ಸುಮಾರು ಜನ ಕೇಳಿದ್ರು ಎಲ್ಲಿಂದ ತರಿಸಿದ್ದು ಅಂತ. ನಾವು ಅಂದರೆ ನಿಮ್ಮ ಹತ್ತಿರದ ಚಿಕನ್ ಶಾಪ್ನವ್ರ ಹತ್ರ ಅದನ್ನು ತರಿಸಿ. ನೀವು ಅವರು ಬೇರೆ ಕಡೆಯಿಂದ ಬರುತ್ತಲ್ಲ, ಅವರ ಹತ್ರ ತರಿಸ್ತಾರೆ ಅವರು, ನಿಮಗೆ ಸಿಗುತ್ತೆ. ರೇಟ್ ಎಷ್ಟು ಅಂತ ಕೇಳ್ತಾ ಇದ್ರು. ನಾನು 450 per kg ಕೊಟ್ಟಿದ್ದೆ. ಅದು ಕೆಲವು ಕಡೆ ಎಲ್ಲ 1000 rupees ಕೂಡ ಇದನ್ನು ಕೊಡ್ತಾರೆ, ಆಯಿತಾ. ನೋಡಿ, ಇದು ಫೀಡ್ ಅಂತ. ಇದು ಮರಿಗಳಿಗೆ, ಕೋಳಿ ಮರಿಗಳಿಗೆ ಹಾಕಲಿಕ್ಕೆ. ಮತ್ತು ಸ್ವಲ್ಪ ಮರಿಗಳು ದೊಡ್ಡದಾದ ನಂತರ ನೀವು ಬಾಜಿರ ಅಂತ ಸಿಗುತ್ತೆ ನಿಮಗೆ, ಅದನ್ನು ಹಾಕಿದ್ರೆ ಆಯಿತು, ಒಳ್ಳೆಯದಾಗ್ತದೆ ಕೋಳಿ ಎಲ್ಲ. ನೋಡಿ, ಓಕೆ. ನೋಡಿದ್ರಲ್ಲ ಯಾವ ರೀತಿ ಅವರು ಕೋಳಿಗಳನ್ನು ಸಾಕ್ತಾರೆ ಅಂತ. ಸೊ ಮನಸ್ಸಿದ್ರೆ ನಾವು ಕೂಡ ಮನೆಯಲ್ಲಿ ಈ ರೀತಿ ಕೋಳಿಯನ್ನು ಸಾಕ್ಬೋದು. ಸೊ ಅಷ್ಟೇನು ದೊಡ್ಡ ಕಷ್ಟ ಏನಿಲ್ಲ, ಇಂಟ್ರೆಸ್ಟ್ ಇದ್ದರೆ ನಮಗೆ ಸಾಕ್ಬೋದು. ನಮ್ಮ ಮನೆಯಲ್ಲಿ ಕೂಡ ಉಂಟು, ಸುಮಾರಿಲ್ಲ, ಒಂದು 8ರಿಂದ 10 ಉಂಟು. ಕೆಲವೊಮ್ಮೆ ಅದು ಸಾಯ್ತದೆ, ಸ್ವಲ್ಪ ಫುಡ್ ಆಚೆ ಈಚೆ ಆದರೆ ಕೂಡ ಅದು ಒಮ್ಮೊಮ್ಮೆ ಸತ್ತು ಹೋಗ್ತದೆ.
ಹಾಗೆ ಸೊ ಒಳ್ಳೆ ಮಾಡಿ ನೋಡಿದರೆ ಚೆನ್ನಾಗಿ ಅದು ಬಾಳ್ವಿಕೆ ಬರುತ್ತೆ. ಮತ್ತು ಇದನ್ನು ನಾವು ಸೇಲ್ ಮಾಡಿ ದುಡ್ಡು ಕೂಡ ಮಾಡ್ಬೋದು, ಅಥವಾ ನಮಗೆ ಮನೆಯಲ್ಲೇ ನಾವು ಪದಾರ್ಥವನ್ನು ಮಾಡ್ಬೋದು. ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ನಾಟಿ ಕೋಳಿ. ನೀವು ಕೂಡ ಸುಮಾರು ಕೋಳಿಯನ್ನು ಸಾಕಿರ್ಬೋದು, ಅಥವಾ ನಿಮಗೆ ಸಾಕಲಿಕ್ಕೆ ಇಂಟ್ರೆಸ್ಟ್ ಇರ್ಬೋದು. ಸೊ ಅದು ಏನೇ ಇದ್ರೂ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು, ನನಗೂ ಗೊತ್ತಾಗುತ್ತೆ ಅಲ್ವಾ ನಿಮಗೂ ಇಂಟ್ರೆಸ್ಟ್ ಇದೆಯಾ ಹೇಗೆ ಏನು ಅಂತ. ಮತ್ತು ಇದು ನೋಡಿ, ಇದು ನಮ್ಮ ಮನೆ ಹತ್ತಿರ ಇರುವಂತಹ ನದಿ. ಜಸ್ಟ್ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ಯಾವಾಗಲಾದರೂ ನಾನು ಕಂಪ್ಲೀಟಾಗಿ ಸೀನರಿ ಎಲ್ಲ ತೋರಿಸ್ತೀನಿ ನಮ್ಮ ಮನೆ ಹತ್ತಿರದ್ದೆಲ್ಲ. ಓಕೆ, ಈಗ ನಾನು ಹೊರಡ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.